ಚಿತ್ರದುರ್ಗದಲ್ಲಿ 71ನೇ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಬುಧವಾರ ಬೆಳಗ್ಗೆ 11 ಗಂಟೆಗೆ ಅರಣ್ಯ ಇಲಾಖೆ ಪ್ರಾದೇಶಿಕ ವಲಯ ಚಿತ್ರದುರ್ಗ ವಿಭಾಗ ಇವರ ವತಿಯಿಂದ ನಗರದ ಓಬ ವೃತ್ತದಲ್ಲಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಎಸಿ ಮೆಹಬೂಬ್ ಜಿಲಾನಿ ಕುರೇಶಿ ಅವರು ಆಗಮಿಸಿ ಜಾಥಾಕ್ಕೆ ಚಾಲನೆ ನೀಡಿದರು. ಇನ್ನು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಅಷ್ಟೇ ಅಲ್ಲದೆ ಇದೇ ವೇಳೆ ಖ್ಯಾತ ಉರುಗ ತಜ್ಞ ಸ್ನೇಕ್ ಶಿವು ಅವರಿಂದ ವಿದ್ಯಾರ್ಥಿಗಳಿಗೆ ಪರಿಸರ ರಕ್ಷಣೆ, ವನ್ಯಜೀವಿಗಳ ಸಂರಕ್ಷಣೆ ಕುರಿತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಹಾವುಗಳ ರಕ್ಷಣೆ ಕುರಿತು ಸ್ನೇಕ್ ಶಿವು ಅವರು ವಿಶೇಷವಾಗಿ ಜಾಗೃತಿಯನ್ನು ಮೂಡಿಸಿದ್ದಾರೆ. ಇನ್ನು ಎಲ್ಲಾದರೂ ಹಾವುಗಳು ಕಂಡುಬಂದಲ್ಲಿ ಯಾರು ಕೂಡ ಹಾವುಗಳನ್ನು ಹೊಡೆಯದೆ ಅರಣ್ಯ ಇಲಾಖೆಯ ಗಮನಕ್ಕೆ ತಂದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಉರುಗ ಸಂರಕ್ಷಕರ ಗಮನಕ್ಕೆ ತಂದು ಹಾವನ್ನು ರಕ್ಷಣೆ ಮಾಡುತ್ತಾರೆ. ನಾನಾ ಬಗೆಯ ಹಾವುಗಳು ಇದ್ದು ಎಲ್ಲ ಹಾವುಗಳು ಕೂಡ ವಿಷವನ್ನು ಹೊಂದಿರುವುದಿಲ್ಲ. ಹಾಗಾಗಿ ಹಾವುಗಳನ್ನು ರಕ್ಷಣೆ ಮಾಡುವ ಮೂಲಕ ಮುಂದಿನ ಪೀಳಿಗೆಗೆ ಹಾವುಗಳನ್ನು ಕೇವಲ ಫೋಟೋಗಳಿಗೆ ಸೀಮಿತ ಮಾಡದೆ ಉಳಿಸಬೇಕೆಂದು ಸಲಹೆ ನೀಡಿದ್ದಾರೆ. ಇನ್ನು ಎಸಿ ಮೆಹಬೂಬ್ ಜಿಲಾನಿ ಕುರೇಶಿ ಅವರು ಮಾತನಾಡಿದ್ದು, ದಿನೇ ದಿನೇ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿದೆ. ಇದನ್ನು ತಪ್ಪಿಸಲು ನಾವು ಗಿಡ ಮರಗಳನ್ನು ಬೆಳೆಸಬೇಕು. ಇದು ಕೇವಲ ಇಲಾಖೆಯ ಕೆಲಸ ಆಗದೆ ಸಾರ್ವಜನಿಕರು ಕೂಡ ಸಹಕಾರ ಕೊಡಬೇಕು. ಪ್ರತಿದಿನ ನಾವು ತಿನ್ನುವ ಹಣ್ಣುಗಳನ್ನು ಎಸೆಯದೆ ಖಾಲಿ ಜಾಗದಲ್ಲಿ ಅವುಗಳ ಬೀಜವನ್ನು ಹಾಕಿ ಅರಣ್ಯ ಬೆಳೆಸಲು ಸಹಕಾರ ಕೊಡಬೇಕೆಂದು, ಇದರಿಂದಾಗಿ ತಾಪಮಾನ ಕಡಿಮೆಯಾಗಿ ಉತ್ತಮ ಗಾಳಿ ಬೆಳಕು ದೊರೆಯಲು ಸಹಕಾರಿ ಆಗಲಿದೆ ಎಂದು ಅವರು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು, ಶಾಲಾ ಕಾಲೇಜು ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಶಿಕ್ಷಕರಿಗೂ ಅಧಿಕಾರಿ ವರ್ಗದವರಿಗೂ ಮೊದಲನೇದಾಗಿ 1972 ಪ್ರಕಾರ ಪ್ರತಿಯೊಬ್ಬರ ಹಕ್ಕು ಏನಂದ್ರೆ ಅತಿ ಹೆಚ್ಚಾಗಿ ಹಳ್ಳಿ ಪ್ರದೇಶದಲ್ಲಿ ಮತ್ತು ಮಾನವ ಸಂಘರ್ಷದಲ್ಲಿ ಕಾಣಿಸ್ತಾ ಇರುವಂತ ಅತಿ ಮುಖ್ಯವಾದ ಪ್ರಾಣಿ. ಮೊದಲನೇದಾಗಿ ವಿಷರಹಿತ, ವಿಷ ಸಹಿತ ಹಾವುಗಳು ಅಂತೇಳಿ ಎರಡೇ ವಿಭಾಗಗಳಿರುತ್ತೆ. ನೀವು ನೋಡಿರೋ ಎಲ್ಲ ಹಾವುಗಳಲ್ಲೂ ವಿಷ ಇರಲ್ಲ. ಏನಂದ್ರೆ ಜನರು ಮಿಸ್ಕನ್ಸೆಪ್ಷನ್ ಇಂದ, ಜನರು ಸಮರ್ಪಕವಾದ ಜ್ಞಾನ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ನೋಡಿರೋ ಹಾವೆಲ್ಲ ನಾಗರಾವು, ಕೆಳಕ್ ಮಂಡಲ, ಕಟ್ ಹಾವು ಅಷ್ಟೇ ಅಂತಾನೆ ಜನರು ತಿಳ್ಕೊಂಡಿರ್ತಾರೆ. ನಮ್ಮ ಚಿತ್ರದುರ್ಗದ ಭಾಗದಲ್ಲೇ ಕೇವಲ 55 ಜಾತಿಯ ಪ್ರಜಾತಿಯ ಹಾವುಗಳು ನಾನು ಇದುವರೆಗೂ ಸಂರಕ್ಷಣೆ ಮಾಡಿದ್ದೀನಿ. ಏನಕ್ಕೆ ಅಂದ್ರೆ ನಮ್ಮ ಚಿತ್ರದುರ್ಗ ಏನಕ್ಕೆ ವಿಶೇಷತೆ ಏನಕ್ಕೆ ಅಂದ್ರೆ ಮಲೆನಾಡು ಭಾಗದಲ್ಲಾಗಿರ್ಬೋದು, ಕೆಲವೊಂದು ಸಿಗದಲ್ಲೇ ಇರೋಂಥ ಸ್ಪೀಶೀಸ್ ಎಲ್ಲ ನಮ್ಮ ಚಿತ್ರದುರ್ಗದಲ್ಲಿ ಪ್ರೀವಿಯಸ್ ಇಯರ್ಸ್ ಅಲ್ಲಿ ನಾವು ರೆಸ್ಕ್ಯೂ ಮಾಡಿದೀವಿ. ಅದನ್ನ ರೆಕಾರ್ಡ್ ಕೂಡ ಮಾಡಿದೀವಿ. ನಮ್ಮ ಚಿತ್ರದುರ್ಗದಲ್ಲಿ ಏನಿದೆ ಏನಿಲ್ಲ ಅನ್ನೋದಕ್ಕಿಂತ ನಮ್ಮ ಚಿತ್ರದುರ್ಗದಲ್ಲಿ ಒಂದು ಒಳ್ಳೆ ಪರಿಸರ ಇದೆ, ಅದಕ್ಕೆ ಒಳ್ಳೆ ಪ್ರಕೃತಿ ಇದೆ. ಹಾವುಗಳಾಗಿರ್ಬೋದು, ಪ್ರತಿಯೊಂದು ಪ್ರಾಣಿಗಳಾಗಿರ್ಬೋದು ಅತ್ಯುತ್ತಮವಾಗಿ ಬೆಳೆದು ಬರ್ತಾ ಇದಾವೆ ಅಂದ್ರೆ ತಪ್ಪಾಗ್ಲಾರ್ದು. ಹಾವುಗಳು ಕಂಡ್ರೆ ಹತ್ತಿರದಲ್ಲಿ ನೀವೇನಾದ್ರು ಯಾವುದೇ ಹಾವನ್ನ ಕಂಡ್ರೆ ನೀವು ದಯವಿಟ್ಟು ಏನು ರೆಸ್ಕ್ಯೂ ಮಾಡಕ್ ಹೋಗ್ಬೇಡಿ. ಏನಕ್ಕೆ ಅಂದ್ರೆ ಎಲ್ಲ ಹಾವುಗಳಲ್ಲೂ ವಿಷ ಇರಲ್ಲ. ಅರಣ್ಯ ಇಲಾಖೆಯ ಟೋಲ್ ಫ್ರೀ ನಂಬರ್ ಇರುತ್ತೆ, ಅದಕ್ಕೆ ನೀವು 1926 ನಂಬರ್ಗೆ ಕರೆ ಮಾಡಿದ್ರೆ ಹತ್ತಿರದಲ್ಲಿ ಯಾರ ಉರುಗ ಸಂರಕ್ಷಕರು ಇರ್ತಾರೋ ಅವ್ರನ್ನ ಕರೆಸಿ ನಿಮ್ಮನ್ನ ರೆಸ್ಕ್ಯೂ ಮಾಡಿಸಿ ಅದನ್ನ ಉತ್ತಮ ಪರಿಸರಕ್ಕೆ ಬಿಡ್ತಾರೆ. ನಮ್ಮ ಪೀಳಿಗೆಗೆ ಬರುವಂತ ದಿನಗಳಲ್ಲಿ ಬಿಸಿಲಿನ ತಾಪಮಾನವನ್ನು ತಡ್ಕೋಬೇಕು ಅಂದ್ರೆ ನಾವು ಗಿಡ ಮರಗಳನ್ನು ಬೆಳೆಸಬೇಕು. ಗಿಡ ಮರಗಳನ್ನು ಬೆಳೆಸುವಂತ ಕಾರ್ಯ ಅರಣ್ಯ ಇಲಾಖೆಯ ಕಾರ್ಯ ಮತ್ತು ಸರ್ಕಾರದ ಕಾರ್ಯ ಅಂತ ಮಾತ್ರ ನಾವು ಅನ್ಕೊಂಡಿರ್ತೀವಿ. ವಿಶೇಷವಾಗಿ ನಾವು ಪ್ರತಿದಿನ ನಮ್ಮ ಮನೆಯಲ್ಲಿ ಹಣ್ಣುಗಳನ್ನು ತಿಂತಾ ಇರ್ತೀವಿ. ಸಪೋಟ ಹಣ್ಣು ತಿಂತೀವಿ, ಯಾವುದು ಖರ್ಜೂರ ಹಣ್ಣು ತಿಂತೀವಿ, ಬೇರೆ ಬೇರೆ ಪಪ್ಪಾಯ ಹಣ್ಣನ್ನು ತಿಂತಾ ಇರ್ತೀವಿ. ವಿಶೇಷವಾಗಿ ಬೇರೆ ಬೇರೆ ಹಣ್ಣುಗಳನ್ನು ತಿಂತಾ ಇರ್ತೀವಿ. ಆದರೆ ಹಣ್ಣುಗಳನ್ನು ಮಾತ್ರ ನಾವು ತಿನ್ನುತ್ತೇವೆ, ಅದರ ಬೀಜಗಳನ್ನು ನಾವೇನ್ ಮಾಡ್ತೀವಿ, ಡಸ್ಟ್ಬಿನ್ಗೋ ಎಲ್ಲೋ ಒಂದ್ ಕಡೆ ಬಿಸಾಡಿಬಿಡ್ತೀವಿ. ದಯವಿಟ್ಟು ಎಲ್ಲ ಯುವ ವಿದ್ಯಾರ್ಥಿಗಳು, ಯುವ ಮಿತ್ರರು, ತಮ್ಮಲ್ಲಿ ನನ್ನ ಒಂದು ವಿನಂತಿ ಏನಿದೆ ಅಂದ್ರೆ ಆ ಒಂದು ಬೀಜಗಳನ್ನು ತಾವು ಶೇಖರಣೆ ಮಾಡಿಕೊಂಡು ತಮ್ಮ ಕಾಲೇಜಿನಲ್ಲಿ, ತಮ್ಮ ಊರಲ್ಲಿ ಹೋಗ್ಬೇಕಿದ್ರೆ ಹಳ್ಳದ ಬದುಗಳಲ್ಲಿ, ಖಾಲಿ ಜಮೀನಿನಲ್ಲಿ ಎಲ್ಲಿಯಾದ್ರೂ ಜಾಗ ಸಿಕ್ಕರೆ ನಾವು ಆ ಬೀಜವನ್ನು ಮಣ್ಣಿನಲ್ಲಿ ಹಾಕಿ ಮಣ್ಣನ್ನು ಮುಚ್ಚುವಂತ ಕೆಲಸ ಮಾತ್ರ ತಾವು ಮಾಡಬೇಕು. ದಯವಿಟ್ಟು ಕಾಲಕ್ಕೆ ಬರುವಂತ ಮಳೆಯಿಂದ ಆಗಿರ್ಬೋದು ಅಥವಾ ಬೆಳೆಯಿಂದ ಆಗಿರ್ಬೋದು ಆ ಬೀಜದಿಂದ ಆ ಸಸ್ಯ, ಆ ಒಂದು ಮರ, ಆ ಒಂದು ಗಿಡ ಹೊರಗೆ ಬಂದಾಗ ಯಾರೋ ಒಬ್ಬರು ನೀರು ಹಾಕ್ತಾರೆ ಅಥವಾ ಮಳೆ ಬಂದಾಗ ಆದ್ರೂ ಆ ಮರ ಬೆಳೆಯುತ್ತೆ. ಅದರಿಂದ ನಮ್ಮ ತಾಪಮಾನ ಸಹ ಕಡಿಮೆ ಆಗ್ತದೆ ಅನ್ನೋ